ಓಂ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಆಷಾಢ ಮಾಸದಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗಿದೆ, ಅವ್ರ ಜೀವನದಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕ ವಿಚಾರವಾಗಿ ಹಳೆಯ ಹೂಡಿಕೆಯಿಂದ ನಿಮಗೆ ನಿರೀಕ್ಷಿಸಿದಷ್ಟು ಲಾಭ ಸಿಗುತ್ತೆ. ಆದರೆ ಸ್ನೇಹಿತರಿಗಾಗಲಿ ಸಂಬಂಧಿಕರಿಗಾಗಲಿ ಹಣ ಖರ್ಚು ಮಾಡುವ ಸಮಯಗಳು ಬರುತ್ತೆ. ಈ ತಿಂಗಳು ಹಣದ ಹರಿವು ಇದ್ದರೂ ಕೂಡ ಲೆಕ್ಕವಿಲ್ಲದ ಖರ್ಚುಗಳಿಂದ ಒತ್ತಡ ಉಂಟಾಗುತ್ತೆ. ಇನ್ನು ವ್ಯವಹಾರದಲ್ಲಿ ಆನ್ಲೈನ್ ಹಾಗೂ ಡಿಜಿಟಲ್ ವ್ಯವಹಾರ ಮಾಡೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಗ್ರಾಹಕರ ಅಭಿರುಚಿಯಲ್ಲಿ ಬದಲಾವಣೆ ಕಂಡು ಬರೋದ್ರಿಂದ ನಿಮ್ಮ ವ್ಯವಹಾರದ ಶೈಲಿಯನ್ನು ಕೂಡ ಬದಲಾಯಿಸಬೇಕಾಗುತ್ತೆ. ಉದ್ಯೋಗಿಗಳ ನಿರ್ಲಕ್ಷ್ಯದಿಂದ ಕೆಲವು ಕೆಲಸಗಳು ವಿಳಂಬ ಆಗಬಹುದು. ಇನ್ನು ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ರಾಜಕೀಯದಿಂದ ಸಾಧ್ಯವಾದಷ್ಟು ದೂರ ಇರಿ. ನಿಮ್ಮ ಹೊಸ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ. ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶಗಳು ಸಿಗುತ್ತೆ. ನಿಮಗೆ ಆಷಾಢ ಮಾಸದ ನಂತರ ಸಂಬಳ ಹೆಚ್ಚಳದ ಬಗ್ಗೆ ಒಳ್ಳೆಯ ಸೂಚನೆ ಇದೆ. ಇನ್ನು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮನಸ್ಸಿನಲ್ಲಿ ಇದ್ದ ಅನುಮಾನಗಳು ನಿಧಾನವಾಗಿ ದೂರವಾಗುತ್ತೆ. ಪ್ರೀತಿಸುತ್ತಿರುವವರಿಗೆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಮಾತನಾಡುವ ಬಗ್ಗೆ ಅವಕಾಶಗಳು ಸಿಗುತ್ತೆ. ಮದುವೆ ಆಗದೇ ಇರೋರಿಗೆ ಸ್ನೇಹದ ಮೂಲಕ ಒಳ್ಳೆ ಪರಿಚಯ ಸಿಗುತ್ತೆ. ಆದರೆ ಪ್ರೀತಿಯ ವಿಷಯದಲ್ಲಿ ಹಠ ಮತ್ತು ಅಹಂಕಾರ ತೋರಿಸಿದರೆ ನನ್ನ ವಿಷಯ ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ. ಸಹೋದರ ಸಹೋದರಿಯರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಆದರೆ ಸಂಬಂಧಿಕರೊಬ್ಬರ ಮಾತು ಮನೆಯ ವಾತಾವರಣವನ್ನೇ ಹಾಳು ಮಾಡುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡೋದಾದ್ರೆ ನಿದ್ರೆ ಕೊರತೆ ಮತ್ತು ಮಾನಸಿಕ ಆಯಾಸ ಕಾಣಬಹುದು. ಯಾರಿಗಾದರೂ ಭುಜ ಕಾಲು ನೋವಿನ ಸಮಸ್ಯೆ ಇದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಧ್ಯಾನ ಮತ್ತು ಯೋಗದಿಂದ ನಿಮಗೆ ನೆಮ್ಮದಿ ಸಿಗುತ್ತೆ. ಹನುಮಾನ್ ಅಥವಾ ಶನಿದೇವರ ದೇವಸ್ಥಾನದಲ್ಲಿ ವೀಳ್ಯದೆಲೆ, ಬೆಲ್ಲ, ಕಪ್ಪು ಎಳ್ಳು, ವೀಳ್ಯದೆಲೆ, ಉದ್ದಿನ ಬೇಳೆ ಮತ್ತು ಎಳ್ಳನ್ನು ಅರ್ಪಿಸಿ ಈ ಆಷಾಢ ಮಾಸದಲ್ಲಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸ್ ಪಠಣೆಯನ್ನ ಮಾಡಿ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಕುಂಭ ರಾಶಿಯವರ ಆಷಾಢ ಮಾಸದ ಭವಿಷ್ಯದ ಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಕುಂಭ ರಾಶಿಯವರು ಯಾರಾದರೂ ನಿಮ್ಮ ಸ್ನೇಹಿತರು ಇದ್ದರೆ ಅವರಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ಭೇಟಿಯಾಗಿ. ನಮಸ್ಕಾರ.